ನಮಸ್ಕಾರ. ನಾನು ಶಿವಕುಮಾರ್. ಇದು ಪಾಲಿನಾಮಿಯಲ್ಸ್ದು LBA ಕ್ವೆಶನ್ಸ್ ಲೆಸನ್ ಬೇಸ್ ಅಸೆಸ್ಮೆಂಟ್ ಇರುತ್ತೆ. ಸೊ ಡೈರೆಕ್ಟ್ ಕ್ವೆಶನ್ ನೋಡೋಣ. ಇನ್ ದ ಫಿಗರ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ y ಈಕ್ವಲ್ ಟು px. ನಂಬರ್ ಆಫ್ ಝೀರೋಸ್ ಕೇಳ್ತಾ ಇದ್ದಾನೆ. ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಇದೇ ತರದ ಒಂದು ಕ್ವೆಶನ್ ಸ್ಟಾಪ್ ಮಾಡಿದ್ವಿ. ಓಕೆನಾ? ಸೊ ಇಲ್ಲಿ ಅಬ್ಸಿಸದಲ್ಲಿ ಎಷ್ಟು ಸಲ ಕಟ್ ಆಗುತ್ತೆ ಅದನ್ನ ನಾವು ಚೆಕ್ ಮಾಡಬೇಕು. ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದೆ. ಸೊ ಎರಡು ಸಲ ಕಟ್ ಮಾಡ್ತಾ ಇದೆ, ಪ್ಯಾರಾಬೋಲಾ ಇಂಡಿಕೇಶನ್ ಇರುತ್ತೆ. ಓಕೆನಾ? ಸೊ ನಮ್ಮ ಆನ್ಸರ್ ಎರಡು. ಹೌದಾ? ಸೊ ಎರಡು ಸಲ ಕಟ್ ಮಾಡಿ, ಇಲ್ಲಿ ಒಂದ್ಸಲ, ಇಲ್ಲಿ ಒಂದ್ಸಲ, ಇಲ್ಲಿ ಹೋದೆ. ಸೊ ಆನ್ಸರ್ ಇಸ್ ಕ್ಲಿಯರ್. ಓಕೆ. ಇನ್ ದ ಫಿಗರ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ y, ಈಗ ಅವರು ಎಷ್ಟು ಇದೆ ಅಂತ ಕೇಳ್ತಾ ಇಲ್ಲ. ಕೋಆರ್ಡಿನೇಟ್ ಅಬ್ಸಿಸದಲ್ಲಿ ಇದು ಎಲ್ಲಿ ಹಿಟ್ ಆಗ್ತಾ ಇದೆ ಅದನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಈ ಪಾಯಿಂಟ್, ಈ. ಸೊ ಇದ್ರದ್ದು ಆನ್ಸರ್ ಇಲ್ಲಿ -2 -4, -2 -4. ಯಾಕಂದ್ರೆ y ಈಕ್ವಲ್ ಟು ಪಾಲಿನಾಮಿಯಲ್ ಕೊಟ್ಟಾಗ ಯಾವುದೇ ಒಂದು ಪಾಲಿನಾಮಿಯಲ್ ಇದೆ x² - 5x + 6. ಸೊ ಇದ್ರದ್ದು ಏನ್ ಆನ್ಸರ್ ಬರುತ್ತಲ್ಲ, ಸೊ -3 ಮತ್ತು -2. ಸೊ ಇದು ಎಕ್ಸಾಕ್ಟ್ಲಿ -3 -2 ಇಲ್ಲಿ ಪಾಯಿಂಟ್ ಅಲ್ಲೇ ಮೂವ್ ಆಗುತ್ತೆ ನಾವು ಮಾರ್ಕ್ ಮಾಡ್ತಾ ಹೋದಾಗ ಗ್ರಾಫ್ ಅಲ್ಲಿ. ಸೊ ಅದೇ ತರ ಇದು ಎಲ್ಲಿ ಹಿಟ್ ಆಗ್ತಾ ಇದೆ, -2 -4, -2 -4. ಈ ಕ್ವಶನ್ ಇಂದ ಆನ್ಸರ್ -2 -4, ಸಿ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್. ಆಲ್ಫಾ ಮತ್ತು ಬೀಟಾಗಳು, ಓಕೆ, ಒಂದು ಪಾಲಿನಾಮಿಯಲ್ ಇದೆ ax² + bx + c ಎಂಬ ಬಹುಪದೋಕ್ತಿಯ ಶೂನ್ಯತೆಗಳಾದ್ರೆ ಆಲ್ಫಾ ಇಂಟು ಬೀಟಾದ ಬೆಲೆ. ನಮ್ಗೇನ್ ಗೊತ್ತಿದೆ, ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a, ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a. ಹೌದಾ? ಸೊ ಅವನ್ ಏನ್ ಕೇಳ್ತಾ ಇದ್ದಾರೆ, ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ px equal to ax² + bx + c, then the value of alpha into beta. ಆಲ್ಫಾ ಇಂಟು ಬೀಟಾ ಇದು ಈ ಪಾರ್ಟ್ ಅಂದ್ರೆ ಇದ್ರದ್ದು ಆನ್ಸರ್ ಏನ್ ಬಂತು, c/a. ಕ್ಲಿಯರ್? ಮೈನಸ್ ಇಲ್ಲ, ಮೈನಸ್ ಮಿಡಲ್ ಟರ್ಮಿಂಗ್ ಮಾತ್ರ. ಸೊ ಇದು ತಪ್ಪು. ಇದು -b/a, ಇದು ಆಲ್ಫಾ ಪ್ಲಸ್ ಬೀಟಾ, ಇದು ಆಲ್ಫಾ ಇಂಟು ಬೀಟಾ, ಆಲ್ಫಾ ಇಂಟು ಬೀಟಾ, ಆಲ್ಫಾ ಬೀಟಾ, ಆಲ್ಫಾ ಇಂಟು ಬೀಟಾ. ಸೊ ಇದು ತಪ್ಪು, ಇದು ಇಲ್ಲ, ಇದನ್ನ ಮಾರ್ಕ್ ಮಾಡೋಂಗಿಲ್ಲ. ಸೊ ಇದು ಆಲ್ಫಾ ಪ್ಲಸ್ ಬೀಟಾದ ರಿಲೇಷನ್, ಇದು ಆಲ್ಫಾ ಪ್ಲಸ್ ಬೀಟಾದ ರಿಲೇಷನ್ -b/a, ಆಲ್ಫಾ ಇಂಟು ಬೀಟಾದು ರಿಲೇಷನ್ ಇದು ಆಲ್ಫಾ. ಸೊ ಈ ಕ್ವಶನ್ ಗೆ ಆನ್ಸರ್ c/a, c/a, ಇದು ಇದು c/a. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್. If alpha and beta are the zeros of the polynomials, okay, ax² plus bx plus c, then the value of alpha plus beta. ನಾವೇನ್ ನಮ್ಗೇನ್ ಗೊತ್ತಿದೆ, alpha plus beta equal to -b/a. ಇದ್ರದ್ದು ಪ್ರೂಫ್ ನಮ್ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ತೋರಿಸಿದೀನಿ. ಇದು ಎಲ್ಲಿಂದ ಬರ್ತಾ ಇದೆ, ಈ -b ಮತ್ತೆ ಈ ಆಲ್ಫಾ ಪ್ಲಸ್ ಬೀಟಾ ಯಾಕೆ ಬರ್ತಾ ಇದೆ ಅಂತ. ಸೊ ಜಸ್ಟ್ ಚೆಕ್ ಮಾಡಿ. ಸೊ ಇದ್ರದ್ದು ಆನ್ಸರ್ ಏನ್ ಬರುತ್ತೆ, ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಕೇಳ್ತಾ ಇದ್ದಾನೆ. ಯೂಶುವಲಿ ಕ್ವಶನ್ ಹಿಂಗೆ ಟ್ರ್ಯಾಕ್ ಮಾಡ್ತಾರೆ. ಸೊ ನೀವು ಎಲ್ಲ ಆಪ್ಷನ್ ಕೊಡ್ತಾರೆ, ನೀವು ಕನ್ಫ್ಯೂಸ್ ಆಗ್ಬೇಕಂತ. ಬಟ್ ನಮ್ ಫಂಡಮೆಂಟಲ್ ಓಕೆ ಇದ್ರೆ, ಸೊ ನಾವು ಡೈರೆಕ್ಟ್ ಇದಕ್ಕೆಲ್ಲ ನಾವು ಟೈಮ್ ವೇಸ್ಟ್ ಮಾಡಲ್ಲ, ಜಸ್ಟ್ ಮಾರ್ಕ್ ಮಾಡ್ತಾ ಇರೋದು ಮುಂದೆ. ನೆಕ್ಸ್ಟ್ ಕ್ವಶನ್, -b/a. ಆಲ್ಫಾ ಮತ್ತು ಬೀಟಾಗಳು ax² + bx ಎಂಬ ಬಹುಪದೋಕ್ತಿಯ ಶೂನ್ಯತೆಗಳಾದ್ರೆ ಆಲ್ಫಾ ಪ್ಲಸ್ ಬೀಟಾ ನೆನ್ಪಿಟ್ಕೊಳ್ಳಿ.
alpha plus beta minus b by a. So E relation alpha plus beta relation. C by a alpha into beta or alpha beta. Clear? ಓಕೆ ಇದನ್ನ ಡಿಫಿಕಲ್ಟ್ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದಾರೆ ಬಟ್ ಇಲ್ಲ ಇದು ನನ್ನ ಪ್ರಕಾರ ಎಲ್ಲಕ್ಕಿಂತ ಈಸಿಯೆಸ್ಟ್ ಕ್ವೆಶನ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಒಂದು ಬಹುಪದೋಕ್ತಿಯ ಒಂದು ಶೂನ್ಯತೆಯು ಎರಡು ಆದರೆ ಕೆ ಯ ಬೆಲೆ ಫೈಂಡ್ ಔಟ್ ಮಾಡ್ಬೇಕು ಹೌದಾ ನಾನು ಏನ್ ಹೇಳಿದೀನಿ ಒಂದು ರೂಟ್ ಎಫ್ ಆಫ್ ಈಗ ಫಾರ್ ಎಕ್ಸಾಂಪಲ್ ಇದು ಪಿ ಆಫ್ ಎಕ್ಸ್ ತಗೊಳ್ಳಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಇದಾದ್ರೆ ನಮಗ್ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು ಸೊ ಒಂದು ಜೀರೋ ಆಲ್ರೆಡಿ ಕೊಟ್ಟಿದ್ದಾನೆ ಇಲ್ಲಿ ಕೊಟ್ಟಿದ್ದಾನೆ ಆಲ್ರೆಡಿ ಇಫ್ ಒನ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಪಿ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಈಸ್ ಟು ಓಕೆನಾ ಒಂದು ರೂಟ್ ಸೊ ಆಲ್ಫಾ ಮತ್ತೆ ಬೀಟಾ ಇರೋ ಕಡೆ ಒಂದು ರೂಟ್ ಆಲ್ರೆಡಿ ಕೊಟ್ಟಿದ್ದಾರೆ ಟು ಸೊ ಬೀಟಾ ನೆಸೆಸಿಟಿ ಬಟ್ ಅವ್ನು ಕಾನ್ಸ್ಟೆಂಟ್ ವ್ಯಾಲ್ಯೂ ಕೇಳ್ತಾ ಇದ್ದಾನೆ ಕಾನ್ಸ್ಟೆಂಟ್ ತಗೋಬೇಕಂದ್ರೆ ಏನ್ ಮಾಡ್ತೀವಿ ಪಿ ಆಫ್ ಎಕ್ಸ್ ಈ ಇಕ್ವೇಶನ್ ಇದೆ ಪಿ ಆಫ್ ಟೂ ಇದ್ದಲ್ಲಿ ಸೊ ಟೂ ಸ್ಕ್ವೇರ್ ಮೈನಸ್ ಟು ಪ್ಲಸ್ ಕೆ ಈಕ್ವಲ್ ಜೀರೋ ಜೊತೆಗೆ ಇಕ್ವೇಟ್ ಮಾಡ್ತಾ ಇದೀವ ಯಾಕಂದ್ರೆ ಈ ವ್ಯಾಲ್ಯೂ ಪುಟ್ ಮಾಡಿದ ತಕ್ಷಣ ಈ ಇಕ್ವೇಶನ್ ಜೀರೋಗೆ ಹೋಗುತ್ತೆ ಹೌದಾ ಸೊ ಟೂ ಟೂ ಝ ಫೋರ್ ಮೈನಸ್ ಟು ಪ್ಲಸ್ ಕೆ ಈಕ್ವಲ್ ಟು ಝೀರೋ ಹೌದಾ ಸೊ ಫೋರ್ ಮೈನಸ್ ಟು ಇಸ್ ಟೂ ಪ್ಲಸ್ ಕೆ ಈಕ್ವಲ್ ಟು ಝೀರೋ ಸೊ ಈಗ ನನ್ ಕೆ ಏನ್ ವ್ಯಾಲ್ಯೂ ಹಾಕಿದ್ರೆ ಕಂಪ್ಲೀಟ್ಲಿ ಝೀರೋ ಆಗುತ್ತೆ ಈ ಕಡೆನೂ ಝೀರೋ ಬರ್ಬೇಕು ಈ ಕಡೆನೂ ಝೀರೋ ಬರ್ಬೇಕು ಸೊ ಈ ಕಡೆ ಪ್ಲಸ್ ಟು ಇದ್ದನ್ನು ಈ ಕಡೆ ತಗೊಂಡು ಹೋದ್ರೆ ಕೆ ಈಕ್ವಲ್ ಟು ಈ ಪ್ಲಸ್ ಟು ಈ ಕಡೆ ಬಂದಾಗ ಮೈನಸ್ ಟು ಸೊ ಕೆ ವ್ಯಾಲ್ಯೂ ಮೈನಸ್ ಟು ಸಿಂಪಲ್ ಇದೆ ಇದು ಡಿಫಿಕಲ್ಟ್ ಕ್ಯಾಟಗರಿನೇ ಇಲ್ಲ ನೀವು ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ರೆಡಿ ಇರಬೇಕು ಇನ್ ಕೇಸ್ ಒನ್ ಆಫ್ ದ ರೂಟ್ಸ್ ಈಸ್ ತ್ರೀ ಅಂತ ಕೊಟ್ಟ ಅನ್ಕೊಳ್ಳಿ ಒನ್ ಆಫ್ ದ ರೂಟ್ ಈಸ್ ತ್ರೀ ಇಲ್ಲಿ ಟೂ ಬದ್ಲಿ ತ್ರೀ ಕೊಟ್ರು ಓಕೆನಾ ಕ್ವಶನ್ ಅಲ್ಲಿ ಮೇನ್ ಎಕ್ಸಾಮ್ ಅಲ್ಲಿ ಈ ಟೂ ಬದ್ಲಿ ತ್ರೀ ಕೊಟ್ರು ಅನ್ಕೊಳ್ಳಿ ಸೊ ಪಿ ಆಫ್ ತ್ರೀ ಈಕ್ವಲ್ ಟು ಈ ಇಕ್ವೇಶನ್ ಅಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು ತ್ರೀ ಸ್ಕ್ವೇರ್ ಮೈನಸ್ ತ್ರೀ ಪ್ಲಸ್ ಕೆ ಈಕ್ವಲ್ ಟು ಝೀರೋ ತ್ರೀ ತ್ರೀ ಝ ನೈನ್ ಮೈನಸ್ ತ್ರೀ ಪ್ಲಸ್ ಕೆ ಈಕ್ವಲ್ ಟು ಝೀರೋ ಸೊ ನೈನ್ ಮೈನಸ್ ತ್ರೀ ಇಸ್ ಸಿಕ್ಸ್ ಪ್ಲಸ್ ಕೆ ಈಕ್ವಲ್ ಟು ಝೀರೋ ಕೆ ಇಸ್ ಈಕ್ವಲ್ ಟು ಈ ಪ್ಲಸ್ ಸಿಕ್ಸ್ ಈ ಕಡೆ ಹೋದಾಗ ಮೈನಸ್ ಸಿಕ್ಸ್ ಹೌದಾ ಸೊ ನಮ್ಗೆ ಆಲ್ರೆಡಿ ಒಂದು ರೂಟ್ ಕೊಟ್ಬಿಟ್ರೆ ಅಂದ್ರೆ ನಮ್ಗೆ ಪ್ರಾಬ್ಲಮೇ ಇಲ್ಲ ನಾವು ಡೈರೆಕ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಫ್ಯಾಕ್ಟರ್ ಇಲ್ಲಾಂದ್ರೆ ವೇರಿಯ ಕಾನ್ಸ್ಟೆಂಟ್ ಆರ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿ ಇಲ್ಲಾಂದ್ರೆ ಎಕ್ಸ್ ಕೋಎಫಿಷಿಯಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿ ಪ್ರಾಬ್ಲಮ್ ಇಲ್ಲ ಮಾಡಬಹುದು ಕ್ಲಿಯರ್ ಸೊ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋದನ್ನ ಸ್ವಲ್ಪ ಗಮನ ಕೊಟ್ಟು ನೋಡಿ ಓಕೆ ಇಫ್ ದ ಸಮ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ನಮ್ಗೆ ಏನ್ ಗೊತ್ತಿದೆ ಸಮ್ ಆಫ್ ದ ಜೀರೋಸ್ ಅನ್ಕೊಳ್ಳಿ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ನೆಕ್ಸ್ಟ್ of the polynomial px equal to kx square plus 2x plus 3k is equal to the product of its zeros. Sum equal to product of its zero ಅಂದ್ರೆ product ಅಂದ್ರೆ alpha into beta equal to c by a. ಕೆಲಸನೇ ಮುಗೀತು ನಮ್ದು ಬಿ ಬೈ ಎ ಇಲ್ಲಿ ಏನ್ ಕೊಟ್ಟಿದ್ದಾನೆ ಬಿ ವ್ಯಾಲ್ಯೂ ನಾವು ಇಲ್ಲಿ ವ್ಯಾಲ್ಯೂಸ್ ಡೈರೆಕ್ಟ್ ಸೊಲ್ಯೂಷನ್ಗೆ ಹೋಗ್ಬಿಡೋಣ ಸೊ ಎ ವ್ಯಾಲ್ಯೂ direct solution a value equal to k b value equal to 2 c value equal to 3k ಬರ್ದ್ವಿ ಈಗ ಡೈರೆಕ್ಟ್ ಆಲ್ಫಾ ಪ್ಲಸ್ ಬೀಟಾ ಈಗ ಈ ಇಕ್ವೇಶನ್ ಪ್ರಕಾರ ಏನು ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ಇದೆಲ್ಲ ಈಕ್ವೇಶನ್ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮವಾದರೆ ಕೆ ಯ ಬೆಲೆ ಫೈಂಡ್ ಮಾಡಿ ಸಮವಾದರೆ ಅಂದ್ರೆ ಈಕ್ವಲ್ ಟು ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಮೈನಸ್ ಬಿ ಬೈ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ಇಸ್ ಸಿ ಬೈ ಸೊ ಮೈನಸ್ ಟು ಅಪಾನ್ ಕೆ ಈಕ್ವಲ್ ಟು ಸಿ ವ್ಯಾಲ್ಯೂ 3k ಅಪಾನ್ ಎ ವ್ಯಾಲ್ಯೂ ಸೊ ಈ ಕೆ
ಈ ಕೆ ನ ಕಟ್ ಮಾಡ್ತು. ಸೊ -2/k ಈಕ್ವಲ್ ಟು 3. ಸೊ ಈ ಕೆ ನ ಇದ್ರ ಜೊತೆ ರಿಟರ್ನ್ ಕಳಿಸ್ತಾ ಇದೀವಿ ಅಲ್ಲಿ. ಸೊ -2 ಈಕ್ವಲ್ ಟು 3. ಓಕೆ, ನಾವು ಇದೆರಡನ್ನು ಕಟ್ ಮಾಡ್ಬೋದಿತ್ತು, ಒಂದ್ ಸ್ಟೆಪ್ ಎಕ್ಸ್ಟ್ರಾ ಆಯ್ತು. ಈಗ ಈ 3 ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ, ಇದರ ಜೊತೆ ಕೆಳಗಡೆ ಬರ್ತಾ ಇದೆ. ಸೊ -2/3 ಈಕ್ವಲ್ ಟು ಕೆ ವ್ಯಾಲ್ಯೂ -2/3. ಕ್ಲಿಯರಾ? ಇದು ಆಕ್ಚುಲಿ ಇದು ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು, ಬಟ್ ಇದು ಆವರೇಜ್ ಕ್ಯಾಟಗರಿ ಇದೆ. ನಮ್ಮ ಪ್ರಕಾರ ಇದು ಇನ್ನೂ ಈಸಿಯೆಸ್ಟ್ ಕ್ಯಾಟಗರಿ, ಯಾಕಂದ್ರೆ ರಿಲೇಶನ್ಶಿಪ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ 4 ಮತ್ತು 5 ಆಗಿರುವ ಒಂದು ವರ್ಗ ಬಹುಪದೋಕ್ತಿ ಯಾವ್ದಂತ ಕೇಳತ್ತೆ. ಕ್ವಶನ್ ಏನಂದ್ರೆ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂಸ್ ಸಮ್ ಬಂದ ತಕ್ಷಣ ಮೊತ್ತ, ಸಮ್ ಅಂದ್ರೆ ಮೊತ್ತ, ಈಕ್ವಲ್ ಟು -b/a. ಓಕೆ, ನೆಕ್ಸ್ಟ್ ಗುಣಲಬ್ಧದ ಮತ್ತು ಗುಣಲಬ್ಧ ಕ್ರಮವಾಗಿ ರೆಸ್ಪೆಕ್ಟಿವ್ಲಿ. ಓಕೆ, ಪ್ರಾಡಕ್ಟ್ ಆಫ್ ದ ಜೀರೋಸ್ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು 5. ಡೈರೆಕ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ನಮ್ಗೆ ಇಕ್ವೇಶನ್ ಗೊತ್ತಿದೆ, ಸ್ಟ್ಯಾಂಡರ್ಡ್ ಇಕ್ವೇಶನ್ ಗೊತ್ತಿದೆ. ಯಾಕೆ ಇದನ್ನ ಮಾಡ್ಕೋಬೇಕು? ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್. ಸಮ್ ಆಫ್ ದ ಪ್ರಾಡಕ್ಟ್ ಎಷ್ಟಿದೆ? ಸಮ್ ಆಫ್ ದ ಪ್ರಾಡಕ್ಟ್ ಕೊಟ್ಟಿದ್ದಾರೆ 4 -4x ಪ್ಲಸ್ ಪ್ರಾಡಕ್ಟ್ ಆಫ್ ದ ಜೀರೋಸ್ 5 ರೆಸ್ಪೆಕ್ಟಿವ್ 5 ಈಕ್ವಲ್ ಟು 0. ಯಾವ್ದು ಮ್ಯಾಚ್ ಆಗ್ತಾ ಇದೆ? ಎಕ್ಸ್ ಸ್ಕ್ವೇರ್ -4x ಪ್ಲಸ್ ಡಿ ಆಫ್ ಡಿ ಆಫ್ ಡಿ ಆಫ್. ಕ್ಲಿಯರ್? ನೆಕ್ಸ್ಟ್ px ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ -2x -8 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/2. ಇಲ್ಲಿ ಏನ್ ಕೊಟ್ಟಿದ್ದಾರೆ? -2. ಓಕೆ, ಸೊ ಬಹುಪದೋಕ್ತಿಯ ಆಲ್ಫಾ ಪ್ಲಸ್ ಬೀಟಾ, ಎ ವ್ಯಾಲ್ಯೂ ಇಸ್ 1, ಬಿ ವ್ಯಾಲ್ಯೂ ಇಸ್ -2, ಸಿ ವ್ಯಾಲ್ಯೂ ಇಸ್ -8. ನಮ್ಗೆ ಏನ್ ಕೇಳಿದ್ದಾರೆ? ಶೂನ್ಯತೆಗಳ ಮೊತ್ತ, ಸಮ್ ಆಫ್ ದ ಜೀರೋಸ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/, minus of b value -2, a value 1. Minus into minus is plus 2 upon 1 instead of b. Clear? ಕನ್ಫ್ಯೂಸ್ ಮಾಡೋದಕ್ಕೆ ಈ -2 ಆಪ್ಷನ್ ಕೊಡ್ತಾರೆ. ನೀವು ಕ್ವಶನ್ ಅಲ್ಲಿ ಗಾಬರಿ ಆಗ್ತೀರಾ? ಇಲ್ಲ, ಯಾವಾಗ್ಲೂ ಸೇರಿ ಇಲ್ಲಿ ಏನ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಈ ಸಿಂಬಲ್ ಜೊತೆಗೆ ಟೋಟಲಿ ಎತ್ತಾಕೊಂಡ್ ಬರೋದಿಲ್ಲ. ಕ್ಲಿಯರ್? ಓಕೆ, px ಎಂಬ ವರ್ಗ ಬಹುಪದೋಕ್ತಿಯ ನಕ್ಷೆಯು, ಓಕೆ, ನಕ್ಷೆಯು ಗ್ರಾಫ್, ನಕ್ಷೆ ಅಂದ್ರೆ ಮ್ಯಾಪ್ ಅಂತಾರೆ, ಬಟ್ ಇಲ್ಲಿ ಗ್ರಾಫ್ ಆಫ್ ದ ಪಾಲಿನಾಮಿಯಲ್ ಥ್ರೂ ಕೋಆರ್ಡಿನೇಟ್ ಪಾಯಿಂಟ್ಸ್. ಇದು -1 -2 -3 ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ಇದೀನಿ. -4 - ಇಲ್ಲಿ 0 1 2 3 4 ಎಲ್ಲಾದ್ರೂ ಇದಕ್ಕಿಂತ ಜಾಸ್ತಿ ವ್ಯಾಲ್ಯೂಸ್ ಇದಾವ? ಇಲ್ಲ. -1. ಸೊ ಇದು -x ಆಕ್ಸಿಸ್, ಇದು +x ಆಕ್ಸಿಸ್. ಆಬ್ಸಿಸಾ ಇದು +5, ಇದು -5. ಸೊ 1 2 3 4. ಸೊ ಇಲ್ಲಿ -1 -2 -3 -4. ನಕ್ಷೆಯ ಪ್ರಕಾರ ಫಸ್ಟ್ ಪಾಯಿಂಟ್ -3 ಮತ್ತೆ 0, -3 ಮತ್ತೆ ನೆಸೆಸಿಟಿ ಇಲ್ಲ. ನಾನು ನಿಮ್ಗೆ ಡೈರೆಕ್ಟ್ಲಿ ಇದನ್ನ ವೈ ಆಕ್ಸಿಸ್ ಅಲ್ಲಿ ಯಾವ್ದೇ 0 ಇದೆ ಅದೇ ನಮ್ದು ಪಾಯಿಂಟ್ಸ್ ಅಂತ ಹೇಳಿ 3 ಮತ್ತೆ 2 ತೋರಿಸಬಹುದು, ಬಟ್ ಗೊತ್ತಾಗ್ಬೇಕಲ್ಲ ಎಲ್ಲಿಂದ ಹೋಗ್ತಾ ಇದೆ. -3 ಮತ್ತೆ 0 -3. ಸೊ -3 ಇಲ್ಲಿ ವೈ ಆಕ್ಸಿಸ್ ಅಲ್ಲಿ 0, ವೈ ಆಕ್ಸಿಸ್ ಅಲ್ಲಿ 0. ಸೊ ಈ ಪಾಯಿಂಟ್ ಇದು 3 ಮತ್ತೆ 0.
ನೆಕ್ಸ್ಟ್ -1 and -5. -1 ಮೈನಸ್, ಸೊ ಒಂದು 6 ಮಾರ್ಕ್ ಮಾಡಿರೋದು. -1 -5 ಇಲ್ಲಿ, ಇದು -1 -5. ನೆಕ್ಸ್ಟ್ 0 ಮತ್ತೆ -6. 0 x-axis 0, ಇಲ್ಲಿ -6. ಓಕೆ, ಸೊ ಇದು 0 ಮತ್ತೆ -6. ನೆಕ್ಸ್ಟ್ 2 ಮತ್ತೆ 0, ಇಲ್ಲಿ 2, y-axis 0. ಸೊ ಈ ಆಪ್ಷನ್ 2 0 ಇಲ್ಲಿ. ಸೊ ಈ ಪಾಯಿಂಟ್ಸ್ ನ ಜಾಯಿನ್ ಮಾಡೋಣ. ಸೊ ಸೌತ್ ಇಂಡಿಯಾದ ಮ್ಯಾಪ್ ಆದಂಗೆ ಆಯ್ತು. ಆನ್ಸರ್ಸ್ ಎಲ್ಲೆಲ್ಲಿ ಹ್ಮ್, ಇದಾಗ್ತಾ ಇದೆ 3, -3 and +2, -3 and +2 ಇಲ್ಲಿ ಈ ಆಪ್ಷನ್. ಸೊ ಡೈರೆಕ್ಟ್ಲಿ ನಮ್ಗೆ ಯೂಶುವಲಿ ಕೋಆರ್ಡಿನೇಟ್ ಎಲ್ಲೆಲ್ಲಿ 0 ಬರುತ್ತಲ್ಲ ಅದೇ ನಮ್ದು ಇದು. ಬಟ್ ನೀವು ಜಸ್ಟ್ ಸ್ವಲ್ಪ ಚಾಲೆಂಜ್ ಇರ್ಲಿ ಅಂತ ಈ ತರ ಕೊಟ್ಟಿದ್ದಾರೆ. ಕ್ಯಾಟಗರಿನು ಕಠಿಣ ಅಂದ್ರೆ ಡಿಫಿಕಲ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ಬಟ್ ಇದು ಈಸಿ. ಸೊ -3 and ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.